ಇಲ್ಲಿ ನೋಡಿ, ಸುಳ್ಳು ಪೊಲೀಸರು ಕಳ್ಳ ಹೆಂಡತಿ. ರಾಮದುರ್ಗ್ ತಾಲೂಕಿನ ಮುದೇನೂರು ಗ್ರಾಮದಲ್ಲಿ ಗೋವಿಂದ ರೆಡ್ಡಿ ಎಂಬ ಯುವಕ ಮದುವೆಯಾಗಿ 8 ವರ್ಷಗಳಾಗಿತ್ತು. ಅವನ ಹೆಂಡತಿ ಮತ್ತು ಅವನು ಚೆನ್ನಾಗಿಯೇ ಇದ್ದರು. ಅದೇನೋ ಮೊಬೈಲ್ ಧೋಕಾ. ಗಂಡ ಹೆಂಡತಿಗೆ ಒಂದು ಮೊಬೈಲ್ ಕೊಡಿಸಿಕೊಡುತ್ತಾನೆ. ಆದರೆ ಅವಳು ಅದನ್ನು ದುರುಪಯೋಗ ಪಡಿಸಿಕೊಂಡು ಫೇಸ್ಬುಕ್ನಲ್ಲಿ ಹಳೆ ಫ್ರೆಂಡ್ಸ್ಗಳಿಗೆ ಫ್ರೆಂಡ್ ರಿಕ್ವೆಸ್ಟ್ ಕಳುಹಿಸಿ ಅವಳು ಲವ್ ಸ್ಟಾರ್ಟ್ ಮಾಡ್ತಾಳೆ. ಲವ್ ಮಾಡಿ ಇದ್ದ ಗಂಡನನ್ನು ಬಿಟ್ಟು ಹಳೆಯ ಲವರ್ನ ಜೊತೆ ಓಡಿ ಹೋಗ್ತಾಳೆ. ಆದರೆ ಈಕೆಗೆ ಒಬ್ಬ ಮಗಳು ಇದ್ದರೂ ಕೂಡ ಅದನ್ನು ಲಕ್ಷ್ಯಕ್ಕೆ ಕೊಡದೆ ಬೇರೊಬ್ಬನ ಜೊತೆ ಓಡಿ ಹೋಗಿ ಇದ್ದ ಗಂಡನ ಮೇಲೆ ಬೇರೆ ಬೇರೆ ಕೇಸ್ ಮಾಡ್ತಾಳೆ. ಅದೇನೆಂದರೆ, ನನ್ನನ್ನೇ ಹೊಡೆದು ಬಡಿದು ಹೊರ ಹಾಕಿದ್ದಾನೆ ಎಂದು ಸುಳ್ಳು ಆಪಾದನೆ ನೀಡಿ ಗೋವಿಂದ ರೆಡ್ಡಿಯನ್ನೇ ಅಪರಾಧಿ ಸ್ಥಾನದಲ್ಲಿ ನಿಲ್ಲಿಸುತ್ತಾಳೆ. ಆದರೆ ಈ ಕೇಸ್ ಮುಗಿಸಲಿಕ್ಕೆ ರಾಮದುರ್ಗ್ ಸಿಪಿಐ ಅಲ್ಲಿಯ ಪಂಚರನ್ನು ಕರೆಯಿಸಿ ಸುಳ್ಳು ನಕಲಿ ಸಹಿ ಮಾಡಿ ಕೇಸ್ ಮುಗಿಸಲು ಪ್ರಯತ್ನಿಸಿದ್ದಾರೆ. ಕಾರಣದಿಂದಾಗಿ ಈ ಕೇಸ್ನಿಂದ ನಾನು ನಿರಪರಾಧಿ ಎಂದು ಗೋವಿಂದ ರೆಡ್ಡಿ SP ಆಫೀಸ್ ಮುಂದೆ ಧರಣಿ ಹೂಡಿದ್ದಾನೆ. ಪೊಲೀಸರು ಇಲ್ಲ ಸಲ್ಲದ ಸುಳ್ಳು ಕೇಸುಗಳನ್ನು ದಾಖಲೆ ಮಾಡಿ ಬಡವರಿಗೆ ಅನ್ಯಾಯ ಮಾಡುತ್ತಾರೆ ಎಂದು ಗೋವಿಂದ ರೆಡ್ಡಿ IGP SP ಸಾಹೇಬರಿಗೆ ಧಿಕ್ಕಾರ ಎಂದು ಪ್ರತಿಭಟನೆ ನಡೆಸಿದ್ದಾನೆ. ಆಕೆಯಿಂದ ನನಗೆ ಡೈವರ್ಸ್ ಪತ್ರ ಕೊಡಿಸಿಕೊಡಿ ಎಂದು ಕೇಳಿಕೊಂಡಿದ್ದಾನೆ. ಹೆಸರಲ್ಲಿ ನೀವು ಇದನ್ನು ಬರೀತೀರಿ, ಸಾಕ್ಷಿ ಬರೀತೀರಿ, ನೀವೇ ಕೊಟ್ಟು ಕುಂತ್ಕೊಂಡು ಸಾಕ್ಷಿ ಬರೀತೀರಿ. ಇಲ್ಲದೆ ಜಗತ್ತಿನಾಗೂ ಇಲ್ಲ ಯಾರು. ನೀವು ಅಷ್ಟು ಪ್ರಾಮಾಣಿಕ ತಂದು ಪ್ರೊಡ್ಯೂಸ್ ಮಾಡಿರಿ. ಕಲ್ಲನಗೌಡ ಕಲ್ಲಪ್ಪ ಸಂಗನಗೌಡರು ಎಲ್ಲಿದಂತ ತಂದು ಪ್ರೊಡ್ಯೂಸ್ ಮಾಡಿರಿ. ಅವನ ಹೆಸರಲ್ಲಿ ರಿಪೋರ್ಟ್ ಬರೀತೀರಿ. ನಕಲಿ ಸಹಿ ಆಗ್ಯಾವಪ್ಪ ಅಂತೇಳಿ IG ಅವರಿಗೆ ಒಂದು ಪೆಟಿಷನ್ ಕೊಟ್ಟರೆ ಪೆಟಿಷನ್ ಎನ್ಕ್ವೈರಿ ಯಾರನ್ನು ಮಾಡಬೇಕು? ಓಡೋದು ಹೆಂಗಸನ್ ಮಾಡ್ತೀರಿ. ನಕಲಿ ಸಾಕ್ಷಿ 12 ಮಂದಿ ಸಾಕ್ಷಿ ವೆಂಕಣ್ಣ ಯಾದವ್ರು ತೊಗೊಂಡಿದ್ದಾರೆ ಸ್ಟೇಷನ್ ಒಳಗೆ. 12 ಮಂದಿ ಸಾಕ್ಷಿನೂ ಇಲ್ಲ ಅಂತೇಳಿ ಡಿಸ್ಟ್ರಕ್ಷನ್ ಆಫ್ ಎವಿಡೆನ್ಸಸ್ ಪ್ರತಿಯೊಂದು ಕ್ರೈಮ್ ನೀವೇ ಮಾಡ್ಬೇಕಾದ್ರೆ ರಾಮದುರ್ಗ್ ಪೊಲೀಸ್ ಸ್ಟೇಷನ್ ಯಾವಾಗಾಗಿತ್ತು ಏನಾಗಿತ್ತು ಸರ್? ಯಾವಾಗಾಗಿತ್ತು? 22/10/2013 ಎವಿಡೆನ್ಸ್ ತಗೊಂಡ್ರಿ. 12 ಮಾತಾಡ್ಬೇಡ, ಎವಿಡೆನ್ಸ್ ಇಲ್ಲ ಅಂತೇಳಿ ಲಾಂಡ್ ಕೇಸಲ್ಲಿ 5ನೇ ತಿಂಗಳೊಳಗೆ 27/5/2013 ಏನ್ರಿ ಏನು ಕೇಸ್ ಆಗಿತ್ತು ಅಲ್ಲಿ? ನಾನು ಹೇಳಿದ್ದಿಲ್ಲ, ವಿಜಯ ಅಮೃತ ಹೆಗಟೆ ನಾವು ಓಡಿಸ್ಕೊಂಡು ಹೋಗ್ಯಾನ 17/1/2013 19 ಪ್ರತಿ ದಿವಸನೂ ಕಂಪ್ಲೇಂಟ್ ಕೊಡ್ಬೇಕಂತ ಹೋಗಿನಿ. ತೊಗೊಂಡಿಲ್ಲ. ಸಂಜೀವ್ ಬೆಳಗಾರ ತೊಗೊಂಡಿಲ್ಲ. ಅಲ್ಲಿ ನೆಗ್ಲಿಜೆನ್ಸ್ ತೋರಿ ಸ್ಟೇಷನ್ ಹೌಸ್ ಡೈರಿ ಒಳಗೆ ಬರ್ತಿರ್ತಾನೆ 19/1/2013. CPI ಅವ್ರಿಗೆ ಬೇಕಾಗಿಲ್ಲ. ನಾನು ಡೈರೆಕ್ಟ್ SP ಆಫೀಸಿಗೆ ಬಂದೀನಿ. ಅವ್ರ ಅಪ್ಪ ಕರ್ಕೊಂಬಂದ 1 ತಿಂಗಳ ನಂತರ ಮತ್ತು ಅವ್ರ ಮನೆಯಿಂದ ಓಡಿ ಹೋದ್ರು. ಅದು ಕಂಪ್ಲೇಂಟು ಸಬರ್ಬನ್ ಸ್ಟೇಷನ್ನಾಗ ಆಗೈತಿ. ಪದ್ಮನಾಯನವ್ರು ಎನ್ಕ್ವೈರಿ ಮಾಡಿ ಇವನ್ ಹೈಕೋರ್ಟ್ ಆಫ್ ಇದು ಕರ್ನಾಟಕ ಐತಲ್ಲ, ಅದು ಕಗ್ನಿಜೆನ್ಸ್ ತೊಗೊಂಡೈತಿ ನೀವು ಮಾಡಿರೋ ಆಟನ. ಯಾಕ್ರಪ್ಪ ಬೀದಿ ಒಳಗೆ ನಿಂತು ತೋರಿಸ್ತೀನಿ. SP IG ಒಳಗೆ ಕಡೆ ಅಲೋ ಮಾಡಿಲ್ಲಲ್ಲ, ಬೀದಿ ಒಳಗೆ ನಿಂತು ನಾನು ತೋರಿಸ್ತೀನಿ. ಅಧಿವೇಶನ ನಡೆಯಕ್ಕೆ ಅಲ್ಲೇ ಹೋಗಿ ಮಾತಾಡ್ತೀನಿ. ನಕಲಿ ಸಹಿ ಏನು ಮಾಡ್ಯಾರ ನೋಡಿ. ಸುಳ್ಳು ಪೊಲೀಸ ಮತ್ತು ಕಳ್ಳ ಹೆಂಡತಿ ಅಂತೇಳಿ 220 ಪೇಜಿಂದ ನಿಮ್ಮ ಹಣೆ ಬರ ಬರ್ತೈತಿ. ಸ್ವಲ್ಪ 220 ಪೇಜಿಂದ ಒಂದು ಹಣೆ ಬರ ಬರ್ತೈತಿ. ನೀವು ಅಲೋ ಮಾಡಲ್ಲ ಒಳಗೆ ಬರಕ್ಕೆ, ಇಲ್ಲೇ ಮಾಡ್ತೀವಿ. ನೀವೊಂದು ಸ್ಟ್ರೈಕ್ ಕೊಡೋ ಡೆಮೋಕ್ರೆಟಿಕ್ ರೈಟ್ ಅದನ್ನೂ ಕಸ್ಕೊಂತೀರಿ. ನೀವು ಏನಂತ ತಿಳ್ಕೊಂಡ್ರಿ ಒಬ್ಬ ಮನುಷ್ಯ ಅಂತಂದ್ರೆ? ನನಗಿನ ಕೊಟ್ಟಿಲ್ಲ ನಾನು. ನೀವು IPS ಆಗಲಿ ಅವ್ರು ಬೇಕಾದವ್ರು ಇರಲಿ, ಅವ್ರು ಬಿಟ್ಟಿರೋದು ಮೊದಲ ಮನುಷ್ಯ ಆಗಿ, ಆಮೇಲೆ ಅವರು SP ಇರೋದು. ನೋಡ್ರಿ, B ರಿಪೋರ್ಟಲ್ಲಿ ಸಿಗ್ನೇಚರ್ ಹೊಡೆದಿದ್ದಾರೆ ತಾವೇ ಕುತ್ಕೊಂಡು. ಬಾಲಪ್ಪ ನಿಂಗಪ್ಪ ಹಕಟ್ಟಿ ಅಂತೇಳಿ. ಬಾಲಪ್ಪ ನಿಂಗಪ್ಪ ಹಕಟ್ಟಿ SG ಬಣ್ಣೂರನ್ನ ಒಂದು ಕಡೆಯಿಂದ ಸಹಿ ಮಾಡಿಸಿದಾರೆ. SG ಬಣ್ಣೂರು ಅಂದ್ರೆ ನಂದ್ಯಾಳ ಗ್ರಾಮಸ್ಥವ. ಪಂಚ ಬಾಲಪ್ಪ ನಿಂಗಪ್ಪ ಹಕಟ್ಟಿ, ಸಿಗ್ನೇಚರ್ SG ಬಣ್ಣೂರು ನಂದ್ಯಾಳದವ. SG ಬಣ್ಣೂರು ನಿಮ್ಮ ಬಗ್ಗೆ ಏನು ಹೇಳ್ತಾನೆ ಕೇಳ್ತೀರನ? ಸ್ವಲ್ಪ SG ಬಣ್ಣೂರು ಅನ್ನೋ ವ್ಯಕ್ತಿ ನೀವೇನು ನೀವು ನಿಮ್ಮ ಬಗ್ಗೆ ಏನು ಹೇಳ್ತಾನೆ ಕೇಳ್ರಿ ಸ್ವಲ್ಪ. कैमरा